ಹಲೋ ಎಲ್ರಿಗೂ ನಮಸ್ಕಾರ. ಆ, ಇವತ್ತಿನ ರೆಸಿಪಿ ಏನು ಗೊತ್ತಾ, ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೆ, ಯಾವುದೋ ರೆಸಿಪಿ ಬಂತು ನೋಡೋಣ ಅಂತ ಅದನ್ನು ಚೆಕ್ ಮಾಡಿದ್ರೆ ಅದು ನೇಪಾಲಿಯನ್ ರೆಸಿಪಿ ಅಂತೆ. ಅವ್ರು ಅದಕ್ಕೆ ನೇಪಾಲಿಯನ್ ಚಕೌನಿ ಅಂತ ಹೇಳ್ತಾರೆ. ತುಂಬ ಸಿಂಪಲ್ ಆಗಿದೆ ರೆಸಿಪಿ, ತುಂಬ ಟೈಮ್ ಕೂಡ ತಗೊಳ್ಳಲ್ಲ. ಅದು ರೈಸ್ಗೆ ಮಾಡ್ತಾ ಇರೋವಂಥ ಒಂದು ಮೊಸರು ಮಿಕ್ಸ್ ಮಾಡಿ ಮಾಡ್ತಾ ಇರೋವಂಥ ಒಂದು ರೆಸಿಪಿ. ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು 2 ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು 2 ಚಿಕ್ಕ ಬೌಲು ಅಥವಾ ಚಿಕ್ಕ ಕಪ್ಪಲ್ಲಿ ಮೊಸರು ಹಾಕ್ಕೊಂಡು ಒಂದು 2ರಿಂದ 3 ಸಣ್ಣಗೆ ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡಿ ಅದನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ. ಅಂದರೆ ಬೇಯಿಸಿರೋ ಆಲೂಗಡ್ಡೆ ಒಂದು ಮೀಡಿಯಮ್ ಸೈಜ್ದು ಒಂದು 2ರಿಂದ 3 ಈರುಳ್ಳಿನ ಫುಲ್ಲು ಸಣ್ಣಕ್ಕೆ ಅಂದರೆ ಎಸಲಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು. ಇದು ಡೈರೆಕ್ಟ್ ಹಸಿ ಮೊಸರಿಗೆ ಸೇರಿಸ್ತಿರೋದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅದರ ರುಚಿಗೆ ಮತ್ತು ಖಾರದ ಪುಡಿ. ಮೊಸರು ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅನ್ನೋರು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೋಬೋದು, ಇಲ್ಲಾಂದರೆ ಮೀಡಿಯಮ್ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೇರಿಸ್ಕೊಂಡು ಜೊತೆಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಅದನ್ನು ಇದರಲ್ಲಿ ಸೇರಿಸಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಇವಾಗ ನೇಪಾಲಿಯನ್ ಚಕೌನಿ ರೆಡಿ ಆಯಿತು. ಇಷ್ಟೇ, ಎಷ್ಟು ಸಿಂಪಲ್ ಅಲ್ವಾ? ಸೊ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿರೋದು. ಸೊ ಸರ್ವ್ ಮಾಡಿ ನಿಮ್ಮ ಮುಂದೆನೇ ಟೇಸ್ಟ್ ಮಾಡಿ ನೆಕ್ಸ್ಟ್ ನೀವು ಕೂಡ ಟ್ರೈ ಮಾಡ್ಬೋದಾ ಬೇಡವಾ ಅಂತ ಕೂಡ ಹೇಳ್ತೀನಿ. ಸೊ ಬನ್ನಿ ಸರ್ವ್ ಮಾಡೋಣ. ನಾನು ಈ ನೇಪಾಲಿಯನ್ ಚಕೌನಿನ ಹಲಸಿನಕಾಯಿ ಹಪ್ಪಳ ಜೊತೆಗೆ ರಾಜ್ಮುಡಿ ಅಕ್ಕಿಯಿಂದ ರೈಸ್ ಮಾಡಿದ್ದೆ. ಸೊ ಅದರ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹಾಗೆ ಒಂದು ಸತಿ ಟೇಸ್ಟ್ ಕೂಡ ಮಾಡಿ ನೋಡೋಣ ಹೇಗಾಗಿದೆ ಅಂತ ಹೇಳ್ತೀನಿ. ನಾವು ನಾರ್ಮಲಾಗಿ ಮೊಸರು ಒಗ್ಗರಣೆ ಮಾಡೋ ಬದಲು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ. ಸೊ ಸುಮ್ಮನೆ ಮೊಸರು ಒಗ್ಗರಣೆ ಮಾಡೋ ಬದಲು ಇದನ್ನು ಇನ್ಮೇಲೆ ರೂಢಿ ಮಾಡ್ಕೋಬೇಕು. ಸೊ ನೀವು ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಾಗಿದೆ. ಸೊ ಮತ್ತು ಇನ್ನೊಂದು ರೆಸಿಪಿ ಜೊತೆ ಹೀಗೆ ಯಾವುದಾದ್ರೂ ವೆರೈಟಿ, ಬೇರೆ ದೇಶದ್ದು ಅಂತ ಹೇಳಲ್ಲ, ಸೊ ಇನ್ನೊಂದು ಯಾವುದಾದ್ರೂ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.